ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು MHRD UDS ಪ್ಲಸ್ ಅಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನ ಒಂದು ಆಪ್ಷನ್ಸಲ್ಲಿ ಅಪಾರ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಸೊ ಆ ಅಪಾರ್ ಮಾಡೆಲ್ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಮಗುವಿಗೂ ನಾವು ಅಪಾರ್ ಐಡಿಯನ್ನು ಜನರೇಟ್ ಮಾಡಬೇಕಾಗುತ್ತೆ. ಸೊ ಅದು ಯಾವ ರೀತಿ ಅಪಾರ್ ಐಡಿಯನ್ನು ಜನರೇಟ್ ಮಾಡಬೇಕು ಅನ್ನೋ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ MHRD UDS ಪ್ಲಸ್ನ ಹೊಸ ಅಪ್ಡೇಟ್ಗೆ ನಮ್ಮ SAT ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾ ಇರಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಅಲ್ಲಿ UDS ಪ್ಲಸ್ ಅಂತ ಟೈಪ್ ಮಾಡಿಬಿಟ್ರೆ ಹಲವಾರಷ್ಟು ಲಿಂಕ್ ಬರ್ತವೆ. ಅದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಮೇಲೆ ನಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೋ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಯೂಸರ್ ID ಪಾಸ್ವರ್ಡು ಕ್ಯಾಪ್ಚಾವನ್ನು ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. 24-25 ಅಕಾಡೆಮಿಕ್ ಇಯರನ್ನು ಓಪನ್ ಮಾಡ್ಕೊಳ್ಳಿ. ಸೊ ಈ ರೀತಿ ನೆಕ್ಸ್ಟ್ ಬರುತ್ತೆ, ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿ ಆದಮೇಲೆ ನಮಗೆ ನೆಕ್ಸ್ಟ್ ಈ ರೀತಿಯ ಸ್ಕೂಲು ಡ್ಯಾಶ್ ಬೋರ್ಡ್ ಬರುತ್ತೆ. ಓಕೆನಾ? ಸೊ ಇಲ್ಲಿ ಮೆನು ಬಾರಲ್ಲಿ ನೋಡ್ಬೋದು, ನಿಮಗೆ ಈ ರೀತಿ ಓಪನ್ ಆದರೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಒಂದು ಆರೋ ಮಾರ್ಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಮೆನು ಬಾರ್ ಓಪನ್ ಆಗುತ್ತೆ. ಸೊ ಅದರಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಕೆಳಗೆ ಒಂದು ಆಪ್ಷನ್ಸ್ ಆ್ಯಡ್ ಮಾಡಿದರೆ ಅಪಾರ್ ಮಾಡ್ಯೂಲ್ ಅಂತ. ಸೊ ಆ ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪಾರ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನೆಕ್ಸ್ಟ್ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಾಸ್ ಮತ್ತು ಸೆಕ್ಷನ್ಸ್ ಎರಡು ಕೇಳುತ್ತೆ. ನಾವು ಯಾವ ಕ್ಲಾಸ್ ಮಕ್ಕಳಿಗೆ ನಾವು ಅಪಾರ್ ಐಡಿಯನ್ನು ಕ್ರಿಯೇಟ್ ಮಾಡ್ತೀವಲ್ವ ಆ ಒಂದು ತರಗತಿನ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಒಂದು ಎಕ್ಸಾಂಪಲನ್ನು ನಿಮಗೆ ತೋರಿಸ್ತೇನೆ. ಸೆಕ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊತೇನೆ. ಗೋ ಮೇಲೆ ಕ್ಲಿಕ್ ಮಾಡ್ತೇನೆ. ಗೋ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ತರಗತಿಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಪಟ್ಟಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಏನೆಲ್ಲ ಡಿಸ್ಪ್ಲೇ ಆಗುತ್ತೆ ಅಂತ ನೋಡೋದಾದರೆ ಆ ಮಕ್ಕಳ ಒಂದು ಬೇಸಿಕ್ ಡೀಟೇಲ್ಸ್ ಬರುತ್ತೆ, ಫಸ್ಟ್ನೇ ಕಾಲಮು. ನೆಕ್ಸ್ಟ್ ಕ್ಲಾಸ್ ಅಥವಾ ಗ್ರೇಡ್ ಬರುತ್ತೆ. ನೆಕ್ಸ್ಟ್ ಸ್ಟೂಡೆಂಟ್ ಪೆನ್ ನಂಬರ್ ಬರುತ್ತೆ. ಅದಾದ ನಂತರ ಪ್ರೊಫೈಲ್ ಸ್ಟೇಟಸ್ ನೋಡ್ಬೋದು, ಕಂಪ್ಲೀಟ್ ಅಂತ ಬಂದಿದೆ. ಅಂದರೆ ಅರ್ಥ ನೀವು GPಯನ್ನು ಜನರಲ್ ಪ್ರೊಫೈಲ್ ಏನು ಕಂಪ್ಲೀಟ್ ಮಾಡಿರ್ತೀರಲ್ವ, ಜನರಲ್ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದರೆ ಮಾತ್ರ ಇಲ್ಲಿ ಪ್ರೊಫೈಲ್ ಸ್ಟೇಟಸ್ ಕಂಪ್ಲೀಟ್ ಬರುತ್ತೆ. ನೋಡಿ, ಒಂದು ನೆನ್ಪಿಟ್ಕೊಳ್ಳಿ, ನೀವು ಅಪಾರ್ ಐಡಿಯನ್ನು ಜನರೇಟ್ ಮಾಡೋಕ್ಕಿಂತ ಮೊದಲು GPಯನ್ನು ಕಂಪ್ಲೀಟ್ ಮಾಡಿರಬೇಕು. GP ಕಂಪ್ಲೀಟ್ ಆಗಿಲ್ಲ ಅಂದರೆ ಅಪಾರ್ ಐಡಿ ಜನರೇಟ್ ಮಾಡೋದಕ್ಕೆ ಬರೋದಿಲ್ಲ. ಓಕೆ, ಸೊ ಇಲ್ಲಿ ಪ್ರೊಫೈಲ್ ಸ್ಟೇಟಸ್ ಕಂಪ್ಲೀಟ್ ಅಂತ ಇರಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ. ನಾವಿನ್ನು ಅಪಾರ್ ಐಡಿ ಕ್ರಿಯೇಟ್ ಮಾಡಿಲ್ಲ. ಅಪಾರ್ ಐಡಿ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಸೊ ಈಗ ನಾವು ಜನರೇಟ್ ಮಾಡಬೇಕಂದ್ರೆ ಆ್ಯಕ್ಷನ್ ಕಾಲಮಲ್ಲಿ ನೋಡ್ಬೋದು ಜನರೇಟ್ ಅಂತ ಒಂದು ಆಪ್ಷನ್ಸ್ ಇದೆ. ಈಗ ನಾನು ಒಂದು ಮಗುವಿನ ಅಪಾರ್ ಐಡಿನ ಯಾವ ರೀತಿ ಜನರೇಟ್ ಮಾಡೋದು ಅಂತ ಈ ಒಂದು ಆ್ಯಕ್ಷನ್ ಕಾಲಮಲ್ಲಿ ಇರ್ತಕ್ಕಂಥ ಜನರೇಟ್ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಜನರೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಜನರೇಟ್ ಅಪಾರ್ ಐಡಿ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಇಲ್ಲಿ ಮೊದಲೇ ಕಾಲಮಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಆಫ್ ದ ಸ್ಟೂಡೆಂಟ್ ಅಂತ ಬರುತ್ತೆ. ಅದರಲ್ಲಿ ಸ್ಟೂಡೆಂಟ್ ನೇಮ್ ಬರುತ್ತೆ, ಪೆನ್ ನಂಬರ್ ಆಫ್ ದ ಸ್ಟೂಡೆಂಟ್ ಬರುತ್ತೆ, ಡೇಟ್ ಆಫ್ ಬರ್ತ್ ಬರುತ್ತೆ. ಎಲ್ಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಬರುತ್ತೆ. ಅಲ್ಲಿ ಜೆಂಡರು ಮತ್ತು ಮೊಬೈಲ್ ನಂಬರು, ಫಾದರ್ ನೇಮು, ಮದರ್ ನೇಮು ಎಲ್ಲ ಬರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಅದು ಹೋಯಿತು. ಅದಾದ ನಂತರ ಡು ಯು ವಾಂಟ್ ಟು ಚೇಂಜ್ ಆಧಾರ್ ನಂಬರ್ ಅಂತ ಬರುತ್ತೆ. ಇಲ್ಲಿ ಮಗುವಿನ ಆಧಾರ್ ಕೊನೆ 4 ಡಿಜಿಟ್ಟು ಮತ್ತು ನೇಮ್ ಆ್ಯಸ್ ಪರ್ ಆಧಾರ್ ಅಲ್ಲಿ ಹೆಸರು ಬರುತ್ತೆ. ನೀವು ಸರಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ತಪ್ಪಿದ್ರೆ ಅಥವಾ ನೀವು ಆಧಾರ್ ಅಪ್ಡೇಟ್ ಮಾಡಿಲ್ಲ ಅಂದರೆ ಇಲ್ಲೂ ಕೂಡ ಚಾನ್ಸ್ ಇದೆ, ನೀವು ಆಧಾರನ್ನು ಅಪ್ಡೇಟ್ ಮಾಡ್ಕೋಬೋದು. ಈ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿದರೆ ಅದು ಫ್ರೀಸ್ ಆಗಿರೋದು ಅನೇಬಲ್ ಆಗುತ್ತೆ, ನೀವು ಆಧಾರನ್ನು ಅಪ್ಡೇಟ್ ಮಾಡ್ಕೋಬೋದು. ಅದಾದ ನಂತರ ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟು, ಇದು ಕನ್ಸೆಂಟ್ ಫಾರಮ್ ಅಂತ. ನೋಡಿ, ಈ ಕನ್ಸೆಂಟ್ ಫಾರಮು ಒಂದು ಏನು ಮಾಡಬೇಕಾಗುತ್ತೆ, ಮುಖ್ಯ ಶಿಕ್ಷಕರು ಇದರ ಒಂದು PDF ಅನ್ನು ನೀವು ತಗೋಬೇಕಾಗುತ್ತೆ. PDF ಬೇಕಪ್ಪ ಅಂದರೆ ನಾನು ಈ ಯೂಟ್ಯೂಬ್ ಚಾನಲ್ನ ಒಂದು ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಹಾಕಿರ್ತೇನೆ. ಆ ವಾಟ್ಸಪ್ ಗ್ರೂಪ್ ಜಾಯಿನ್ ಆದರೆ ನಿಮಗೆ PDF ಸಿಗುತ್ತೆ. ಸೊ ಅದರಲ್ಲಿ ಶೇರ್ ಮಾಡಿರ್ತೇನೆ. ಈ ಒಂದು ಕನ್ಸೆಂಟ್ ಫಾರಮ್ನ ನೀವು ತುಂಬಬೇಕು. ಇದು ಪೇರೆಂಟ್ಸ್ ಮಾಹಿತಿಯನ್ನು ನಾವಿಲ್ಲಿ ತುಂಬಬೇಕಾಗುತ್ತೆ. ಯಾವ ರೀತಿ ಈ ಕನ್ಸೆಂಟ್ ಫಾರಮಲ್ಲಿ ಏನೆಲ್ಲ ಇರುತ್ತೆ ಅಂತ ಈಗ ನೋಡೋದಾದರೆ, ಮೊದಲಿಗೆ ಇಲ್ಲಿ ನೋಡಿ, ಇಲ್ಲಿ ಒಂದು ಬಾಕ್ಸ್ ಇದೆಯಲ್ವಾ, ಇಲ್ಲಿ ನೀವು ಆ ಮಗುವಿನ ಯಾರ್ದು ನೀವು ಆಧಾರ್ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು ಅಥವಾ ಗಾರ್ಡಿಯನ್ ಆಗಿರ್ಬೋದು, ಸೊ ಅವರ ಒಂದು ಹೆಸರನ್ನು ಇಲ್ಲಿ ಟೈಪ್ ಮಾಡಿ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಕಾಲಮಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫಾದರ್, ಮದರ್, ಲೀಗಲ್ ಗಾರ್ಡಿಯನ್ ಅಂತ 3 ಆಪ್ಷನ್ ಇದೆ. ಸೊ ನೀವು ಮೊದಲೇ ಆಪ್ಷನ್ಸಲ್ಲಿ ಇಲ್ಲಿ ಯಾರ ಹೆಸರನ್ನು ಟೈಪ್ ಮಾಡಿರ್ತೀರಿ, ಫಾರ್ ಎಕ್ಸಾಂಪಲ್ ಮಗುವಿನ ತಂದೆ ಹೆಸರನ್ನು ನೀವು ಇಲ್ಲಿ ಟೈಪ್ ಮಾಡಿದರೆ ಈ ಸೆಲೆಕ್ಟ್ ಕಾಲಮಲ್ಲಿ ಅದು ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವಿಲ್ಲಿ
ಮೊದಲನೇ ಕಾಲಮಲ್ಲಿ ಮಗುವಿನ ತಾಯಿ ಹೆಸರನ್ನು ಹಾಕಿದರೆ ಇದರಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮದರ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವುದಾದ್ರೂ ಗಾರ್ಡಿಯನ್ ನೇಮನ್ನು ನೀವು ಟೈಪ್ ಮಾಡಿಕೊಂಡ್ರೆ ಇಲ್ಲಿ ಲೀಗಲ್ ಗಾರ್ಡಿಯನನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ವಿತ್ ಮೈ ಐಡೆಂಟಿಟಿ ಪ್ರೂಫ್ ಆ್ಯಸ್ ಅಂತ ಇದೆ. ಇಲ್ಲಿ ಏನು ಯಾರು ಅವ್ರ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಗಾರ್ಡಿಯನ್ ಆಗಿರ್ಬೋದು, ಅವರ ಒಂದು ಆಧಾರ್, ಪಾನ್, ವೋಟರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಸುಲಭವಾಗಿ ಅವೈಲಬಲ್ ಇರ್ತಕ್ಕಂಥದ್ದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ಪ್ರೂಫ್ ನಂಬರ್, ನೀವು ಆಧಾರ್ ಸೆಲೆಕ್ಟ್ ಮಾಡಿದಂದರೆ ಇಲ್ಲಿ ಆಧಾರ್ ನಂಬರ್ ಹಾಕಬೇಕಾಗುತ್ತೆ. ನೀವು ಪಾನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಪಾನ್ ನಂಬರ್ ಹಾಕಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಯಾವ ಐ ಡಿನ ಸೆಲೆಕ್ಟ್ ಮಾಡಿದ್ರೋ ಆ ಐ ಡಿ ನಂಬರನ್ನು ಇಲ್ಲಿ ಪ್ರೂಫ್ ನಂಬರ್ ಹತ್ರ ಹಾಕಬೇಕಾಗುತ್ತೆ. ಆದ ನಂತರ ನೆಕ್ಸ್ಟ್ ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತ ಇದೆ, ಅಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಟೈಪ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತ ಇದೆ, ನೀವು ಅವ್ರ ಹತ್ರ ಯಾವ ಸೈನ್ ತೊಗೊಳ್ತೀರಲ್ವ ಆ ಒಂದು ಯಾವ ದಿನಾಂಕನೊಂದು ಸೈನ್ ತೊಗೊತೀರಲ್ವ ಆ ದಿನಾಂಕವನ್ನು ಅಲ್ಲಿ ಹಾಕಿ. ಅದಾದ ನಂತರ ಇಲ್ಲಿ ಕನ್ಸಲ್ಟ್ ಬೈ ಹೆಡ್ ಆಫ್ ದ ಸ್ಕೂಲ್, ಇಲ್ಲಿ ಹೆಡ್ ಮಾಸ್ಟರ್ನ ಅವರು ಅಪ್ರೂವ್ ಮಾಡಬೇಕಾಗತಕ್ಕಂಥದ್ದು. ಇಲ್ಲಿ ಇಲ್ಲಿ ಏನಿದೆ, ಆಲ್ರೆಡಿ ನೀವು ಸ್ಕೂಲ್ ಪ್ರೊಫೈಲಲ್ಲಿ ನೀವು ಹೆಡ್ ಮಾಸ್ಟರ್ ಮಾಹಿತಿನ ಅಪ್ಡೇಟ್ ಮಾಡ್ಕೊಂಡಿದ್ರೆ ಈಗ ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಮಾಹಿತಿನ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಒಂದು ವೇಳೆ ಇಲ್ಲಿ ಹೆಡ್ ಮಾಸ್ಟರ್ ನೇಮ್ ಬೇರೆ ಯಾವುದಾದ್ರೂ ಇದ್ದರೆ ಅಪ್ಡೇಟ್ ಈಗ ಇರ್ತಕ್ಕಂಥ ಮುಖ್ಯ ಶಿಕ್ಷಕರ ಹೆಸರನ್ನು ನಾವಲ್ಲಿ ಎಡಿಟ್ ಮಾಡ್ಕೋಬೋದು. ಎಡಿಟ್ ಮಾಡ್ಕೊಂಡಿದ್ಮೇಲೆ ಈ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅವರಿಗೆ ಒಂದು ಅಪಾರ್ ಐ ಡಿ ಜನ್ರೇಟ್ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೇಳುತ್ತೆ, ಆರ್ ಯು ಶ್ಯೂರ್ ವಾಂಟ್ ಟು ಜನ್ರೇಟ್ ಅಪಾರ್ ಐ ಡಿ ವಿತ್ ಕನ್ಸೆಂಟ್ ಬೈ ಫಾದರ್ ಅಂತ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ವೇಟಿಂಗ್ ಅಪಾರ್ ಐ ಡಿ ಜನ್ರೇಟೆಡ್ ಸಕ್ಸಸ್ಫುಲಿ ಅಂತ ಒಂದು ಅಪಾರ್ ಐ ಡಿ ಅಲ್ಲಿ ಜನ್ರೇಟ್ ಆಗುತ್ತೆ. ಇದನ್ನು ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದರೆ ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು ಪ್ರೊಫೈಲ್ ಸ್ಟೇಟಸ್ಸು ಕಂಪ್ಲೀಟೆಡ್ ಅಂತ ಬಂದಿದೆ, ನೋಡ್ಬೋದು ಸ್ಟೇಟಸ್ ಕಂಪ್ಲೀಟೆಡ್ ಅಂತಿದೆ, ಅಪಾರ್ ಐ ಡಿಲಿ ಜನ್ರೇಟ್ ಆಗಿದೆ. ಈಗ ಆ್ಯಕ್ಷನ್ ಕಾಲಮಲ್ಲಿ ಜನ್ರೇಟ್ ಆಪ್ಷನ್ನೇ ಹೋಗಿದೆ. ಓಕೆನಾ. ಸೊ ಹೀಗೆ ನೀವೇನು ಮಾಡಬೇಕಾಗುತ್ತೆ, ಪ್ರತಿಯೊಬ್ಬ ಮಕ್ಕಳ ಒಂದು ಅಪಾರ್ ಐ ಡಿಯನ್ನು ಜನ್ರೇಟ್ ಮಾಡಬೇಕಾಗಿದೆ. ಸೊ ಓಕೆನಾ. ನೀವು ಜನ್ರೇಟ್ ಮಾಡೋದಕ್ಕಿಂತ ಮೊದಲು ಈ ಕನ್ಸೆಂಟ್ ಫಾರ್ಮನ್ನು ಪೋಷಕರ ಹತ್ರ ಸಹಿ ಮಾಡಿಸ್ಕೊಂಡು ಇಟ್ಕೊಂಡಿರೋದು ಅತಿ ಮುಖ್ಯ. ಓಕೆ. ಜೊತೆಗೆ ಆ ಮಕ್ಕಳ ಎಲ್ಲ ಮಾಹಿತಿನೂ ಅಪ್ಡೇಟ್ ಆಗಿರುವಂತೆ ನೀವು ನೋಡ್ಕೊಳ್ಬೇಕಾಗುತ್ತೆ. ಮಗುವಿನ ಹೆಸರು, ಸ್ಯಾಟ್ಸ್, ಯುಡೈಸ್, ಸ್ಕೂಲ್ ದಾಖಲಾತಿ, ಆಧಾರ್ ಎಲ್ಲದರಲ್ಲೂ ಡಿಫ್ರೆಂಟ್ ಇರಬಾರ್ದು, ಒಂದೇ ಥರನಾಗಿರ್ತಕ್ಕಂಥ ಹಾಗೆ ಮಾಹಿತಿನ ನೋಡಿಕೊಂಡು ನೀವು ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಮಾಹಿತಿಗೆ ನಮ್ಮ SETS SAT ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.